ಸಾಹಿತ್ಯ ಪೀಠ ಮಹಾಪುರುಷರು ಸಂಗೀತ ಸಾಹಿತ್ಯ ಪೀಠ ಮಹಾಪುರುಷರು ಗಾನ ಗಂಧರ್ವರು ರಾಜರಾಗಿ ಮೆರೆದರು ಗಾನ ಗಂಧರ್ವರು ರಾಜರಾಗಿ ಮೆರೆದರು ಅಂದರ ಬಾಳಿಗೆ ಬೆಳಕು ಚೆಲ್ಲಿ ನಿಂತರು ಅಂದರ ಬಾಳಿಗೆ ಬೆಳಕು ಚೆಲ್ಲಿ ನಿಂತರು ಗದುಗಿನ ಕೀರ್ತಿಗೆ ಸೋತು ತಂದು ಕೊಟ್ಟರು ಗದುಗಿನ ಕೀರ್ತಿಗೆ ಸೋತು ತಂದು ಕೊಟ್ಟರು ಗುರುಪೋಟ ರಾಜರು ಗುರುಪೋಟ ರಾಜರು ಗುರುಪೋಟ ರಾಜರು ಶ್ರೀ ಗುರು ಪಂಚಾಕ್ಷರ ನಿನಗೆ ವಂದನೆ. ನೆಲ್ಲೂರ ಗ್ರಾಮದಲ್ಲಿ ನೆಲೆಸಿದ ಭಕ್ತರು ನೆಲ್ಲೂರ ಗ್ರಾಮದಲ್ಲಿ ನೆಲೆಸಿದ ಭಕ್ತರು ನಿಮ್ಮ ಹೆಸರು ಹೇಳಿ ನಾವು ಸಂಘರಚಿಸಿ ಬಂದೆವು ನಿಮ್ಮ ಹೆಸರು ಹೇಳಿ ನಾವು ಸಂಘರಚಿಸಿ ಬಂದೆವು ಶ್ರೀ ಗುರು ಸೇವಾಲಾಲ ನಾಟ್ಯ ಸಂಘ ನಮ್ಮದು ಶ್ರೀ ಗುರು ಸೇವಾಲಾಲ ನಾಟ್ಯ ಸಂಘ ನಮ್ಮದು ಸರ್ವಶಕ್ತಿ ಕೊಟ್ಟು ಕಾಪಾಡುವಾರ ನಿನ್ನದು ಸರ್ವಶಕ್ತಿ ಕೊಟ್ಟು ಕಾಪಾಡುವಾರ ನಿನ್ನದು ಶ್ರೀ ಗುರು ಪಂಚಾಕ್ಷರ ನಿನಗೆ ವಂದನೆ. ಸೇವಲಾಲನೆ ಭಜಿಸುವೆ ನಿನ್ನ ಸೇವಲಾಲನೆ ಭಜಿಸುವೆ ನಿನ್ನ ಲೋಕೋದ್ಧಾರಕ ನೀನಾಗಿರುವೆ ಜಗದೋದ್ಧಾರಕ ನೀನಾಗಿರುವೆ ಬಗೆನಮಿಸುವೆನು ಬಾರಯ್ಯ ತಂದೆ ಬಗೆನಮಿಸುವೆನು ಬಾರಯ್ಯ ತಂದೆ ನಾಟರಂಗದಲ್ಲಿ ನಲಿಯುವ ನಟರಿಗೆ ನಾಟರಂಗದಲ್ಲಿ ನಲಿಯುವ ನಟರಿಗೆ ವ್ಯಜವನ್ನು ಕರುಣಿಸು ಶ್ರೀ ಸೇವಾಲಾಲ ವ್ಯಜವನ್ನು ಕರುಣಿಸು ಶ್ರೀ ಸೇವಾಲಾಲ ಸೇವಾಲಾಲನೆ ಭಜಿಸುವೆ ನಿನ್ನ ಸೇವಾಲಾಲನೆ ಭಜಿಸುವೆ ನಿನ್ನ ಸೇವಾಲಾಲನೆ ಸೇವಾಲಾಲನೆ ಸೇವಾಲಾಲನೆ. ಭಾಗ್ಯಶ್ರೀ ಹರಿರಾಯರ ಗಂಡ ಭೇರುಂಡ ಹೇ ಶ್ರೀಕೃಷ್ಣರಾಯರ ಅಮೃತ ಹಸ್ತ ಸನ್ಮಾನಿತ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ಎನ್ನ ಕಾಯ
ಪರಮೇಶ್ವರ, ಈ ಧರೆಯಲ್ಲಿ ನರಮಾನವರಿಗೆ ವಿಷ ಜಂತು ಕಚ್ಚಿದರೆ ಸಾಕು, ಭಯ ಭಕ್ತಿಯಿಂದ ನಿನ್ನ ಸನ್ನಿಧಾನಕ್ಕೆ ಬಂದು ಬೇಡಿಕೊಂಡ್ರೆ ನರಕ್ಷಣದಲ್ಲಿ ಮಾನವರ ದೇಹದಲ್ಲಿರುವ ವಿಷವು ಮಾಯವಾಗಿ ಸಂಪೂರ್ಣವಾಗಿ ಅವರಿಗೆ ಪುನರ್ಜನ್ಮ ನೀಡುವೆ ನೀಡು. ಆದರೆ ಈ ಊರಲ್ಲಿ ಆ ಗರ್ಭ ಶ್ರೀಮನಾದ ಆ ನರನಾಗಪ್ಪನ ಅಟ್ಟಹಾಸ ದಿನ ದಿನ ಹೆಚ್ಚಾಗ್ತಾ ಇದೆ ಈ ಗ್ರಾಮದಲ್ಲಿ. ಯಾಕೆ ತಂದೆ, ಇದಕ್ಕೆ ಕೊನೆನೇ ಇಲ್ವಾ? ಹೇಳು ದೇವ, ಹೇಳು. ಆ ಶ್ರೀಮಂತರ ಅಟ್ಟಹಾಸಕ್ಕೆ ಉತ್ತಮವಾದ ತೀರ್ಪನ್ನು ಕೊಟ್ಟು ನಮ್ಮಂತ ಬಡವರ ಕಾಪಾಡೋ ಬಾರ ನಿನ್ನಲ್ಲಿದೆ ಅಂತ ನನಗೆ ಶೆರಗುಟ್ಟಿ ಬೇಡ್ತೀನಿ ನಾನು. ಹೇಮ, ಇನ್ನು ಪೂಜೆ ಮುಗ್ದಿಲ್ಲವೇ? ಮುಗಿದಿದೆ, ಬನ್ನಿ ಸ್ವಾಮಿ. ಹೇಮ, ಇಂದು ಸೋಮವಾರ ನಮ್ಮ ಎತ್ತುಗಳಾದ ರಾಮ ಲಕ್ಷ್ಮಣರಿಗೆ ಹಾಗೆ ಪೂಜೆ ಮಾಡಿಬಿಡು. ಮೈ ತೊಳೆದುಕೊಂಡು ಬಂದಿರುವೆ. ಆಯ್ತು ಸ್ವಾಮಿ, ಮಾಡುವೆ. ಹೇಮ, ಶ್ರೀ ಶಿವಲಾಲನ ಸನ್ನಿಧಿಯಲ್ಲಿ ನಿಂತು ಏನೋ ಬೇಡಿಕೊಳ್ಳುವರಂತೆ ಕಾಣುತ್ತದೆ ಅಲ್ಲ? ಏನಲ್ಲ ರೀ, ನೋಡಿ, ಈ ನಮ್ಮ ಬಡತನದ ಭಾವನೆಯನ್ನ ಆದಷ್ಟು ಬೇಗನೆ ದೂರ ಮಾಡು ತಂದೆ ಅಂತ ಬೇಡಿಕೊಂಡೇ ಅಷ್ಟೇ. ಬಡತನ? ಹೇಮ, ಬಡವರು ಬಡವರಾಗೇ ಇರಬೇಕು, ಶ್ರೀಮಂತರು ಶ್ರೀಮಂತರಾಗಿ ಮೆರೆಯುವ ಮಹಾನ್ ಕಾಲವಿದು. ಅಂಥದ್ರಲ್ಲಿ ಬಡತನದ ಬಗ್ಗೆ ಬಹು ದೂರವಾಗಿ ನಮ್ಮಂಥ ಬಡವರು ಈ ಸಮಾಜದಲ್ಲಿ ಯಾವಾಗ ಮುಂದೆ ಬರಬೇಕು? ಹೇಮ, ಯಾವಾಗ ಮುಂದೆ ಬರಬೇಕು? ಸ್ವಾಮಿ, ನಮ್ಮ ಭಕ್ತಿ ಭಾವಕ್ಕೆ ಮೆಚ್ಚಿ ಇಂದಲ್ಲ ನಾಳೆ ಆದರೂ ಈ ಸೇವಾಲಾಲ ಈ ನಮ್ಮ ಮನೆತನವನ್ನ ಈ ಸಮಾಜದಲ್ಲಿ ಮುಂದೆ ಬರುವಂತೆ ಮಾಡ್ತಾನೆ ಎನ್ನುವ ನಂಬಿಕೆ ನನ್ನಲ್ಲಿದೆ ಸ್ವಾಮಿ, ನಂಬಿಕೆ ಇದೆ. ನಂಬಿಕೆ? ಹೇಮ, ನಂಬಿಕೆ ಎಂಬ 3 ಅಕ್ಷರ ದೇವರು ಹಣ ಎಂಬ 2 ಅಕ್ಷರಕ್ಕೆ ಮಾರಿ ಹೋಗಿರುವಾಗ ಇನ್ನೆಲ್ಲಿದೆ ನಂಬಿಕೆ? ಹೇಮ, ಇನ್ನೆಲ್ಲಿದೆ ನಂಬಿಕೆ? ಸ್ವಾಮಿ, ನಂಬಿ ಕೆಟ್ಟವರಿಲ್ಲ ರಂಗಯ್ಯ, ನಂಬದೆ ಕೆಟ್ಟವರಯ್ಯ ಅಂತ ಕನಕದಾಸರು ಹೇಳಿದ ಮಾತನ್ನ ಅಷ್ಟು ಬೇಗ ಮರ್ತ್ಬಿಟ್ರಾ ನೀವು? ನೋಡಿ, ಮನುಷ್ಯನಿಗೆ ನಂಬಿಕೆ ಮುಖ್ಯ ಸ್ವಾಮಿ. ಹೇಮ, ಅತಿಯಾಗಿ ಈ ದೇವರನ್ನು ನಂಬಿ ಪೂಜೆ ಪುನಸ್ಕಾರ ಎಂದು ಹೇಳಿ ಸಮಯ ಹಾಳು ಮಾಡಬೇಡ ಹೇಮ, ಸಮಯ ಹಾಳು ಮಾಡಬೇಡ. ಯಾಕ್ರಿ ಇಂದೇಕೋ ದೇವರ ಬಗ್ಗೆ ವಿಚಿತ್ರವಾಗಿ ಮಾತನಾಡ್ತಾ ಇದ್ದೀರಲ್ಲ ನೀವು? ಏನಾಯ್ತು? ಹೇಳುತ್ತೇನೆ ಹೇಮ, ಹೇಳುತ್ತೇನೆ. ಅದು ಏನಂತ ಹೇಳಲಿ ನಿನಗೆ? 20 ವರ್ಷಗಳ ಹಿಂದೆ ಹರಳಿಕಟ್ಟೆ ಶ್ರೀ ಸೇವಾಲಾಲನ ಜಾತ್ರೆಯಲ್ಲಿ ಸಾಮೂಹಿಕ ವಿವಾಹಗಳು ಇದ್ದವು. ಅದೇ ಸಂದರ್ಭದಲ್ಲಿ ಈ ಅನಾಥನಿಗೆ ತಂದೆ ತಾಯಿ ಸ್ಥಾನ ಕೊಟ್ಟು ಸಾಕಿ ಸಲವಿದ ನನ್ನ ಧನಿಕರಾದ ರಾಮಚಂದ್ರ ಮತ್ತು ಸೀತಾ ಮಾತೆಯರನ್ನು ಆ ನರನಾಗ ಮತ್ತು ಇಶಕಂಠ ಸೇರಿ ಕೊಲೆ ಮಾಡಿಬಿಟ್ಟರು ಹೇಮ. ಸ್ವಾಮಿ, ಏನ್ ಹೇಳ್ತಾ ಇದ್ದೀರಾ ನೀವು? ಹೌದು ಹೇಮ, ನಾನು ಹೇಳುತ್ತಿರುವುದೆಲ್ಲ ನಿಜ. ಇದೇ ಸೋಮವಾರ ನಡೆದು ಹೋಯಿತು ಆ ದುರಂತ. ಈ ನಿಮ್ಮ ಹೃದಯದಲ್ಲಿ ಬೆಟ್ಟದಷ್ಟು ಭಾವನೆಯನ್ನು ತುಂಬಿಕೊಂಡು ಎಷ್ಟೊಂದು ಕಷ್ಟಪಡ್ತಾ ಇದ್ದೀರಲ್ಲ ಸ್ವಾಮಿ ನೀವು. ಮತ್ತೇನು ಮಾಡುವುದು ಹೇಮ? ಪಾಲಿಗೆ ಬಂದದ್ದು ಪಂಚಾಮೃತ ಎಂದು ಅರೆತು ಈ ಭೂಮಿಯಲ್ಲಿ ಬಾಳಿದರೆ ಮಾತ್ರ ಈ ಮನುಷ್ಯನಿಗೊಂದು ಬೆಲೆ. ಅದು ಹುಟ್ಟಿ ಬಂದಿದ್ದಕ್ಕೂ ಸ್ವಾರ್ಥಕ. ಸ್ವಾಮಿ, ಈ ವಿಷಯ ನಿಮ್ಮ ತಮ್ಮ ರಾಜೇಂದ್ರನಿಗೆ ಗೊತ್ತಿದೆಯಾ? ಇಲ್ಲ ಹೇಮ, ಇಲ್ಲ. ಯಾಕೆಂದರೆ ಅವನಿಗೆ 5 ವರ್ಷ ಅಷ್ಟೇ ತುಂಬಿದ್ದವು. ಈ ವಿಷಯ ತಿಳಿಸಿದರೆ ಅದೇ ಚಿಂತೆಯಲ್ಲಿ ಕೊರಗುವನೆಂದು ಹೇಳಿ ಇಲ್ಲಿವರೆಗೂ ಈ ವಿಷಯ ಇಲ್ಲೇ ಬಚ್ಚಿಟ್ಟಿರುವೆ ಹೇಮ, ಇಲ್ಲೇ ಬಚ್ಚಿಟ್ಟಿರುವೆ. ಅಲ್ಲ ರೀ, ಎಷ್ಟು ದಿನ ಅಂತ ಈ ವಿಷಯನ ನಿಮ್ಮಲ್ಲಿ ಬಚ್ಚಿಟ್ಕೋತೀರಾ ನೀವು? ಹೇಳ್ಬಿಡ್ರಿ ಈ ವಿಷಯನ ನಿಮ್ಮ ತಮ್ಮನಿಗೆ. ಹೇಮ, ಇವಾಗ ಬೇಡ. ಯಾಕೆಂದರೆ ಮುಂದೆ ಬಾಳಿ ಬದುಕಬೇಕಾದವನು ಅವನು
ಕಾಲ ಬಂದಾಗ ಎಲ್ಲ ನಾನೇ ತಿಳಿಸಿ ಹೇಳುತ್ತೇನೆ. ಅಲ್ಲಿವರೆಗೂ ನಂಬಲೇ ಇರಲಿ ಈ ವಿಷಯ. ಆಯ್ತು ಸ್ವಾಮಿ. ನೋಡಿ, ನನ್ನ ಮೈದುನ ರಾಜೇಂದ್ರ ಬರೋ ಸಮಯವಾಯ್ತು. ನನಗೆ ಒಳಗಡೆ ಬಹಳ ಕೆಲಸ ಇದೆ, ನಾನು ಹೋಗ್ತೇನೆ. ಇದೇ ನನ್ನ ನಲ್ಲಿ, ಇದೇ ಸುಂದರ ಸಮಯದಲ್ಲಿ ನಿನ್ನ ಸುಂದರ ಕಂಠದಿಂದ ಒಂದು ಇಂಪಾದ ಗೀತೆ ಸೂಸಿ ಬರಲಿ. ಪತಿ ಆಜ್ಞೆಯನ್ನು ಮೀರಲು ಸಾಧ್ಯನಾ? ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ನಿನ್ನಂತ ಗುಣವತಿ ಜೊತೆಯಾದಾಗ ದಿನವೂ ಆನಂದವೇ. ಹೂವಿನ ಹಾಗೆಯೂ ನಿನ್ನಂತ ಶ್ರೀಮತಿ ಕೈ ಹಿಡಿದಾಗ ದಿನವೂ ಆನಂದವೇ ಎಂದು ಹೀಗೆ ಸೇರಿ ಹಾಡುವಾಗ ಬದುಕೋ ಸ್ವರ್ಗವೇ.
ಅತ್ತಿಗೆ. ಬಾ ಸೋದರ, ಈಗ ಬಂದೇನಪ್ಪ. ಹೌದಣ್ಣ, ಈಗ ತಾನೇ ಬಂದೆ. ಮೈದುನ, ಮೊದಲು ದೇವರ ಆಶೀರ್ವಾದ ಪಡ್ಕೋಪ. ಅತ್ತಿಗೆ, ದೇವರ ಆಶೀರ್ವಾದ ಒಂದಿಗೆ ನಿಮ್ಮ ಆಶೀರ್ವಾದವೇ ಮುಖ್ಯ ನನಗೆ. ತಮ್ಮ ಸೋದರ, ನಮ್ಮ ಆಶೀರ್ವಾದ ಯಾವಾಗಲೂ ಇದ್ದೇ ಇರುತ್ತದೆ. ಮೊದಲು ಆ ದೇವರ ಅನುಗ್ರಹ ಪಡೆದುಕೋ. ಆಯ್ತಣ್ಣ. ಅಣ್ಣ, ಆಶೀರ್ವಾದ. ಎದ್ದೇಳು ಸೋದರ, ಎದ್ದೇಳು. ಈ ಕರುನಾಡಿನಲ್ಲಿ ಕಲಿಯುಗದ ಕಲಿ ಕೇಸರಿ ಆಗಬೇಕೆನ್ನುವುದೇ ನನ್ನ ಬಲವಾದ ಆಶೀರ್ವಾದ. ಅತ್ತಿಗೆ ಆಶೀರ್ವದಿಸಿ. ಎದ್ದೇಳು ಮೈದುನ, ಎದ್ದೇಳು. ಈ ಪುಣ್ಯ ಭೂಮಿಯಲ್ಲಿ ವೀರ ಪುತ್ರನಾಗಿ ಬಾಳ್ಬೇಕೆಂಬುದೇ ಈ ನಿನ್ನ ಅತ್ತಿಗೆಯ ಆಸೆ. ಅಣ್ಣ, ಅಣ್ಣ, ಈ ಕಲಿಯುಗ ಅಣ್ಣ, ಕಲಿಯುಗದಲ್ಲಿ ಘೋರ ಕೃತ್ಯಗಳನ್ನು ಮಾಡುವ ಕಿರಾತಕರ ಕರಳನ್ನೇ ಬಗೆದು ಭೂದೇವಿಗೆ ಅರ್ಪಿಸಿ ಈ ಪುಣ್ಯ ಭೂಮಿಯಲ್ಲಿ ವೀರಪುತ್ರನಾಗಿ ಬಿರುದು ಪಡೆಯದಿದ್ದರೆ ನನ್ನ ಎದುರು ಗಂಡುಗಲಿಯೇ ಮತ್ತರ ತಮ್ಮ ರಾಜೇಂದ್ರನೇ ಅಲ್ಲ. ತಮ್ಮ ಸೋದರ, ನೀನು ನೌಕರಿಗೆ ಹೋಗಿದ್ದ ವಿಷಯ ಏನಾಯ್ತಪ್ಪ? ಅಣ್ಣ, ನೌಕರಿ ನಮ್ಮಂತ ಬಡವರಿಗೆ ಎಲ್ಲಿದೆ ಅಣ್ಣ ನೌಕರಿ? ನೌಕರಿ ಎನ್ನುವ ನಾನುಡಿಗೆ ನೀರೆಚ್ಚಿ ಬಂದೆನಣ್ಣ ನಿನ್ನಲ್ಲಿರಬೇಕೆಂದು. ಏನಾಯ್ತು ಮೈದುನ, ಏನಾಯ್ತು ಅಂತ ಬಿಡಿಸಿ ಹೇಳಪ್ಪ, ವಿಷಯ ನಮಗೆ ತಿಳಿಯುತ್ತಿದೆ. ಅತ್ತಿಗೆ, ಈಗಿನ ಕಾಲದಲ್ಲಿ ನೌಕರಿ ಮಾಡಬೇಕಾದರೆ ನಮ್ಮಂತ ಬಡವರು ಮೇಲಾಧಿಕಾರಿಗಳಿಗೆ ಲಂಚ ಕೊಟ್ಟರೆ ಮಾತ್ರ ಸಾಧ್ಯ. ತಮ್ಮ ಸೋದರ, ತಮ್ಮ ರಾಜೇಂದ್ರ, ಏನಾಯ್ತು ಬಿಡಿಸಿ ಹೇಳಪ್ಪ. ಅಲ್ಲ, ನೌಕರಿ ಮಾಡಬೇಕಾದರೆ ಮೇಲಾಧಿಕಾರಿಗಳಿಗೆ ಲಂಚ ಕೊಟ್ಟರೆ ಮಾತ್ರ ಸಾಧ್ಯ. ಅದು ಅಲ್ಲದೆ ಇನ್ನು 3 ದಿನದೊಳಗಾಗಿ 5 ಲಕ್ಷ ರೂಪಾಯಿ ಲಂಚ ಕೊಡಬೇಕೆಂದು ಹೇಳಿದರು. ಅದಕ್ಕೆ ನೌಕರಿ ಬೇಡವೆಂದು ನಿರ್ಧರಿಸಿ ಬಂದೆ. ಮೈದುನ, ರಾಜೇಂದ್ರ, ಬಂದ ನೌಕರಿಯನ್ನ ಬಿಟ್ಟು ಬಂದೆ ಅಂತ ಹೇಳ್ತಾ ಇದೆಯಲ್ಲ, ಮುಂದೆ ನೀನು ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿರುವೆ ನೀನು? ರೈತ, ಉತ್ತಮ ರೈತನಾಗಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಅಂದರೆ ನೀನು ಹೇಳುವ ಮಾತು? ಅತ್ತಿಗೆ, ಇದೇ ಇದೆಯಲ್ಲ ಹಿಂದೆ ಹಿರಿಯರ ಮಾಡಿದ ಆಸ್ತಿ, ಅದೇ ಹೊಲದಲ್ಲಿ ವ್ಯವಸಾಯ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ ಇದೇ ಗ್ರಾಮದಲ್ಲಿ. ತಮ್ಮ ಸೋದರ, ನನ್ನ ತಮ್ಮ ರಾಜೇಂದ್ರ ಒಬ್ಬ ಪೊಲೀಸೋ ಇಲ್ಲ ಲಾಯರೋ ಇಲ್ಲ ಡಾಕ್ಟ್ರೋ ಇಲ್ಲ ದೊಡ್ಡ ಅಧಿಕಾರಿ ಆಗುತ್ತಾನೆಂದು ಕನಸು ಕಂಡಿದ್ದ ಈ ಕಡು ಬಡವ. ಆದರೆ ಕನಸಿನ ಕಲ್ಪನೆ ಕಡಲಿನಂತೆ ಕಮರಿ ಹೋಯಿತು ನನ್ನ ಮನಸ್ಸಿನಲ್ಲಿ. ಹೌದು ಮೈದುನ, ನೀನು ನಮ್ಮಂತೆ ಹೊಲದಲ್ಲಿ ದುಡಿಯೋದು ಬೇಡ ಅಂತ ಸಾಲ ಸೋಲ ಮಾಡಿ ನಿನ್ನ ಓದಿಸಿ ವಿದ್ಯಾವಂತನಾಗಿ ಮಾಡಿದ್ವಿ. ನೀನು ದುಡಿಬಾರ್ದು ಅಂತ ನಿನ್ನ ದೊಡ್ಡ ಸಾಹೇಬರಾಗಿ ಮಾಡಬೇಕು ಅಂತ ಎಷ್ಟೆಲ್ಲ ಆಸೆ ಆಕಾಂಕ್ಷೆಯನ್ನ ಹೊತ್ಕೊಂಡಿದ್ರು ನಿಮ್ಮ ಅಣ್ಣನವರು. ಒಬ್ಬ ಪೊಲೀಸ್ ಆದರೆ 4 ಜನ ಕಳ್ಳರಿಗೆ ಶಿಕ್ಷೆ ಕೊಡಿಸಬಹುದು. ಒಬ್ಬ ಲಾಯರ್ ಆದರೆ 4 ಜನರಿಗೆ ನ್ಯಾಯ ದೊರಕಿಸಬಹುದು. ಅದೇ ಹಾಗೆ ಒಬ್ಬ ಡಾಕ್ಟರ್ನಾದರೆ 4 ಜನರ ಪ್ರಾಣ ಉಳಿಸಬಹುದು. ಅದೇ ಡಾಕ್ಟರ್, ಲಾಯರ್, ಪೊಲೀಸ್ ಅವರಿಗಷ್ಟೇ ಏಕೆ, ಇಡೀ ಜಗತ್ತಿಗೆ ಅನ್ನ ಹಾಕುವ ಅನ್ನದಾತನೇ ಈ ರೈತ. ಎಲ್ಲರೂ ಏನು ಬೇಕಾದರೂ ಆಗಬಹುದು. ಒಬ್ಬ ರೈತನಾಗಬೇಕಾದರೆ ಅದು ಪೂರ್ವ ಜನ್ಮದ ಪುಣ್ಯ ಬೇಕಣ್ಣ, ಪೂರ್ವ ಜನ್ಮದ ಪುಣ್ಯ ಬೇಕು. ಅದಕ್ಕಾಗಿ ಹಿರಿಯರು ಹೇಳುತ್ತಾರೆ, ಕೋಟಿ ಇದ್ದಕ್ಕಿಂತ ಮೇಟಿ ಇದ್ದವೇ ಮೇಲೆಂದು. ಅದಕ್ಕಾಗಿ ನಿರ್ಧಾರ ಮಾಡಿದ್ದೇನೆ. ತಮ್ಮ ಸೋದರ, ನಿನಗೊಂದು ಕಿವಿ ಮಾತನ್ನು ಹೇಳುತ್ತೇನೆ, ಚೆನ್ನಾಗಿ ನೆನಪಿನಲ್ಲಿಟ್ಟುಕೋ. ಅದ್ಯಾವ ಮಾತು ಹೇಳಲ್ಲ? ತಮ್ಮ ಸೋದರ, ಇದು ಒಂದು ವಿಷ ತುಂಬಿದ ಸಾಮ್ರಾಜ್ಯ. ಇದರಲ್ಲಿ ಆ ಸೊಕ್ಕಿನ ಶ್ರೀಮಂತ
ದವಣಗೆ ಸಿಲಕದಂತೆ ಈ ಸಮಾಜದಲ್ಲಿ ಬಾಳಬೇಕೆನ್ನುವುದೇ ನನ್ನ ಈ ಕಿವಿ ಮಾತು. ಅಣ್ಣ, ಅಂದು ಪರಕಿಯನ್ನೇ ಗೂಡೋರಾಡಿ ವೀರ ಪರಾಕ್ರಮಿ ಎಂದು ಬಿರುದು ಪಡೆದ ಸಂಗೊಳ್ಳಿ ರಾಯಣ್ಣ ಅಣ್ಣ, ಐಷ ತುಂಬಿದ ಸರ್ಪನರನಾಗಲೆಲ್ಲ ವಿಷಯಕ್ಕೆ ತಲೆ ಹಾಕಿದರೆ ಆ ಸರ್ಪಗಳಿಗೆ ಗಂಡು ಗುರುಡರಾಗಿ ಅವರ ನುಂಡ ಮುಂಡವನ್ನು ಚೆಂಡಾಡಿ ಆ ಐಷ ತುಂಬಿದ ಗಡ ಸರ್ಪಗಳಿಗೆ ಗುಡುಗು ಹೊಡೆದ ಗರಡು ನಾನಾಗುವೆ. ಅಷ್ಟೇ ಅಲ್ಲ ಮೈದುನ, ಈ ಊರಲ್ಲಿರುವ ಕಾಮದ ಕಣ್ಯರ ಕೆಟ್ಟ ಕಣ್ಣು ನಿನ್ ಮೇಲೆ ಬೀಳದಂತೆ ಬಾಳ್ಬೇಕು ನೀನೇ ಭೂಮಿ ಮೇಲೆ. ಅತ್ತಿಗೆ ಕಾಮದಿಂದ ನೋಡಿದ ನಾರಿಯರ ಕಣ್ಣುಗಳನ್ನು ಕಿತ್ತೆಸೆದು ತಕ್ಕ ಉತ್ತರ ಕೊಟ್ಟು ತಾಯಿಗೆ ಮಗನಾಗಿ ತಂಗಿಗೆ ಅಣ್ಣನಾಗಿ ಈ ಕನ್ನಡದ ಭುವನೇಶ್ವರಿಯ ವೀರಪುತ್ರನಾಗುವೆ ಈ ನಾಡಿನಲ್ಲಿ. ಇದೇ ಈ ರಾಜೇಂದ್ರ ಜೀವನದ ಹೋರಾಟ. ತಮ್ಮ ರಾಜೇಂದ್ರ, ಬಡವರ ಕೋಪ ದವಡಿಗೆ ಮೂಲಾಗಬಾರದಪ್ಪ ರಾಜೇಂದ್ರ. ಅಣ್ಣ, ಯಾಕೆ ನನ್ನ ಮೇಲೆ ಅನುಮಾನವೇ? ಇವನು ಅಂತಿಂತ ಗಂಡನಲ್ಲಣ್ಣ. ಇಡೀ ಬ್ರಹ್ಮಾಂಡವನ್ನೇ ಇಬ್ಬಾಗ ಮಾಡಬಲ್ಲೆ, ಸಮುದ್ರವನ್ನೇ ಗುಡುಗೊಡೆದು ಕಡಲು ಕಡಲಾಗಿ ಹರಿಸಬಲ್ಲೆ, ಈ ವಜ್ರ ಮುಟ್ಟಿಯಿಂದ ಆಕಾಶಕ್ಕೆ ಗುದ್ದಿ ಗುಡುಗು ಸಿಡಿಲು ಅಪ್ಪಳಿಸುವಂತೆ ಮಾಡಬಲ್ಲೆ. ತಮ್ಮ ರಾಜೇಂದ್ರ, ನೀನಾಡುವ ನುಡಿ ಕೇಳಿದರೆ ಹಸಿದು ಹೊಟ್ಟೆ ಕೂಡ ಇಂಗಿ ಹಾಲು ಕುಡಿದಷ್ಟೇ ಸಂತೋಷವಾಗುತ್ತದೆ ಅಪ್ಪ. ಹಾ ಮೈದುನ, ನೋಡಪ್ಪ, ಮೊದಲು ನೀನು ಕೈಕಾಲು ಮುಖ ತೊಳ್ಕೊಂಡು ಒಳಗಡೆ ಬಾ, ನಾನು ಊಟಕ್ಕೆಲ್ಲ ಸಿದ್ಧತೆ ಮಾಡ್ತೀನಿ. ಅತ್ತಿಗೆ, ಊಟ ಮಾಡುವುದಕ್ಕಿಂತ ಪೂರ್ವದಲ್ಲಿ ನಿಮ್ಮ ಬಾಯಿಂದ ಒಂದು ಹಾಡು ಕೇಳಬೇಕೆನ್ನುವ ಆಸೆ. ಆಹಾ, ನಿನ್ನ ಆಸೆ ನನ್ನ ಆಸೆ. ಕಾಲ ಮತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು, ಕಷ್ಟ ಸುಖವ ಎಲ್ಲ ದೇವನ ಕರುಣೆಯ. ಕಾಲವತ್ತೊಮ್ಮೆ ನಮಗಾಗಿ ಬಂತು, ನಮ್ಮ ಈ ಜೀವ ಒಂದಾಗಲೆಂದು, ಕಷ್ಟ ಸುಖವ ನೋಡಲಿವ ಎಲ್ಲ ದೇವನ ಕರುಣೆಯೋ. ಅದರಲ್ಲಿ ನಾವೆಲ್ಲ ನೆಪ ಮಾತ್ರವೇ, ಎದುರಲ್ಲಿ ಪ್ರೀತಿ ಬೆಳೆದಾಗ ಕಾಲ ಚಕ್ಕ ತಿರುಗಿ ನಮ್ಮನ್ನಿತಿ ಹಿಡಿದು, ಇಂದು ನಾವೆಲ್ಲ ನಂದದಿದೆ. ನಡಿಯಪ್ಪ, ಈಗಲಾದ್ರೂ ಊಟ ಮಾಡಿರಂತೆ ಒಳಗೆ ಬನ್ನಿ. ರಾಜೇಂದ್ರ, ಹೇಮ, ರಾಜೇಂದ್ರ, ನರೇಳಿ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ.